ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ. ಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೆ. ಹಿಂದಿನ ಲಾಗಿನ ಕಂಟಿನ್ಯೂ ಪಾರ್ಟನ್ನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದು ಲೆಫ್ಟ್ ಓವರ್ ರೈಸಿಂದ ಒಗ್ಗರಣೆ ಅನ್ನನ ಮಾಡ್ತಾಯಿದ್ದೀನಿ. ತಳಿದ ಅನ್ನ ಇದ್ದರೆ ಯಾರು ಹಾಕ್ಕೊಳ್ಳೋದಿಲ್ಲವಲ್ಲ, ಸೊ ಒಂದು ಒಗ್ಗರಣೆ ಮಾಡಿದ್ರೆ ಎಲ್ಲರೂ ಹಾಕ್ಕೋತಾರೆ ಅಂತ. ಚೆನ್ನಾಗಿ ಕೂಡ ಆಗಿತ್ತು. ಈರುಳ್ಳಿ ಆಮೇಲೆ ಟೊಮೆಟೊ, ಕ್ಯಾಪ್ಸಿಕಮ್ಮು ಎಲ್ಲವನ್ನು ಹಾಕಿ ಮಸಾಲ ಹಾಕಿ ಮಾಡಿರೋದು. ಯುಕ್ತಾಳಿಗೆ ಸ್ವಲ್ಪ ಊಟ ಮಾಡಿಸಿದ ನಂತರ ನಾನು ಕೂತ್ಕೊಂಡಿದ್ದೀನಿ. ಮಾವಿನಕಾಯಿ ಚಟ್ನಿ ಹಾಗೆ ಸಾಂಬಾರು ಮತ್ತು ಪಲ್ಯ ಅದು ಇದು ಅಂತೆಲ್ಲ ಸುಮಾರಿತ್ತು. ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಮಾವಿನಕಾಯಿ ಗೊಜ್ಜರ ಸಖತ್ತಾಗಿರುತ್ತೆ. ಅದರ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡ್ಬೋದು. ನಂತರ ಮಧ್ಯಾಹ್ನ ಮೇಲೆ ಮೇಲ್ಗಡೆ ಮನೆಗೆ ಹೋಗ್ತಾಯಿದ್ದೀನಿ. ನೀವು ಇನ್ನಿನ ಲಾಗಲ್ಲಿ ನೋಡಿರೋ ಹಾಗೆ ಗದ್ದೆ ಕೊಯ್ಲು ಮುಗಿಸಿ ಆಮೇಲೆ ಮನೆಗೆ ತೊಗೊಬಂದು ಹಾಕ್ತಾರೆ. ಹೊರೆನೆಲ್ಲ ಗಾಡಿಯಲ್ಲಿ ಎಲ್ಲ ತುಂಬ್ತಾ ಇದ್ರಲ್ಲ, ಅದನ್ನೆಲ್ಲ ಮನೆಗೆ ತೊಗೊಬಂದು ಹಾಕಿದ್ದಾರೆ ಮನೆ ಹತ್ರ. ಆಮೇಲೆ ಭತ್ತವನ್ನು ಬೇರೆ ಮಾಡ್ತಾ ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು, ಹೊರೆನೆಲ್ಲ ಬಡಿದು ಭತ್ತವನ್ನು ಬೇರೆ ಮಾಡಿ, ಹುಲ್ಲನ್ನು ಬೇರೆ ಮಾಡಿ ಗೊಣವೆ ಹಾಕಿಡ್ತಾರೆ. ಹಾಗೆ ಭತ್ತ ಕೂಡ ಅಷ್ಟೇ, ಸ್ವಲ್ಪ ಒಣಗಲಿ ಅಂತ ಒಂದು 2 ದಿನ ಬಿಟ್ಟು ಗಾಳಿಯಲ್ಲಿ ತೂರ್ತಾರೆ. ಅದರಲ್ಲಿರೋ ಕಸ ಹೊಟ್ಟು ಎಲ್ಲ ಹೋಗಲಿ ಅಂತ. ಆಮೇಲೆ ಭತ್ತವನ್ನು ತುಂಬಿಡ್ತಾರೆ. ಬೇಕಾದಾಗ ಅಕ್ಕಿ ಖಾಲಿ ಆದಾಗ ಹೋಗಿ ಮಿಲ್ಗೆ ಹೋಗಿ ಅಕ್ಕಿ ಮಾಡಿಸ್ಕೊಂಡು ಬರೋದು. ಇಲ್ಲಿ ರೇಖಾ ಆಂಟಿ ಗಿರ್ಗಿಟ್ಲಿ ಮಾಡ್ಕೊಡ್ತಾರಂತೆ. ರೇಖಜ್ಜಿ ಮಗಳಿಗೊಂದು ಕೊಡು, ಅಂಬಿಡ್ಕ ಓಡ್ತೀವಿ ಸದ್ಯ. ತೋರ್ಸ್ ತಿಳ್ಕೊಡು. ಇವಾಗ ಓಡೋಣ. ಚಲೋ ತಿರುಗ್ತಾಳೆ. ನಾವು ಸಂಜೆ ವಾಕಿಂಗ್ ಬಂದಿದ್ವಿ. ಅಲ್ಲಿ ಗಿರಿಗಿಟ್ಲಿ ಎಲ್ಲ ಮಾಡಿ ಯುಕ್ತಾಳಿ ತೋರಿಸ್ತಾ ಇದ್ವಿ. ಎಲೆಯಿಂದ ಪೀಪಳಿ ಎಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ತೋರಿಸ್ತಾ ಇದ್ವಿ. ಬಾ ಒಂದೇ ಸಕ ಹತ್ತಿಲ್ಯಾ? ಇತ್ತಾಗ ನೋಡಿ, ಎಷ್ಟು ಚಲೋ ತಿರುಗ್ತು ನೋಡು. ಓಡು 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 ಪಡ ಪಡ ಓಡು ಓಡು. ಇದು ಲೂಸ್ ಇದೆ, ಇದು ಚಲೋ ತಿರುಗ್ತು. ತಗ ಓಡಿ. ಅದೇ ಬತ್ತೇ ಇಲ್ಲ. ಯುಕ್ತಲ್ಲಿ ಒಂದು ಡ್ರಾಯಿಂಗ್ ಬಿಡಿಸಿದ್ದಾಳೆ ನೋಡಿ. ಯಾರದು ಮಗ? ಅಮ್ಮ ಯುಕ್ತನ? ಇದ್ಯಾರು? ಈ ಡುಮ್ಮಿ ಅಮ್ಮನದು? ಇದು ಯುಕ್ತನ? ಸೂಪರ್ ಮಗಳೇ. ಯುಕ್ತನ? ಇದ್ಯಾರು? ಇದು ಯುಕ್ತನ? ಅಪ್ಪನ ಬಿಡ್ಸ. ಪಟ ಪಟ. ಅಲೋಕ್ ಮಾಮ ಬಂದನು. ಅಲೋಕ್ ಮಾಮ ಬಿಡಿಸ್ತಾಳೆ. ಬಿಡಿಸು. ಅಲೋಕ್ ಮಾಮ ಬಿಡಿಸ್ ತೋರ್ಸು. ಹೆಂಗ್ ಬಿಡಿಸ್ತಾಳೆ ಮುಖ ಬಿಡಿಸು ಫಸ್ಟು. ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ತಿಂದ್ಬಿಟ್ಟು ಬಿಸಿಲು ಕಾಯಿಸ್ತಾ ಇದ್ದೀವಿ. ಒಂದು ಕಡೆ ಮಾತ್ರ ಬಿಸಿಲು ಬರುತ್ತೆ, ಅಲ್ಲಿ ಕುತ್ಕೊಂಡು ಬಿಸಿಲು ಕಾಯಿಸೋದು. ಬಿಸಿಲು ಕಾಯಿಸ್ಲಕ್ಕ ಬಾ, ಥಂಡಿ ಅದಲ್ಲ.
ಹಾಗೆ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸಿದ್ದು ಬೋಲಾಡಿದ್ದೆಲ್ಲ ಆಯಿತು. ನಂತರ ಅಮ್ಮ ಕಾಫಿ ಕುಡಿಯೋಕ್ಕೆ ಕರೆದ್ರು. ಇಲ್ಲಿ 10 ಗಂಟೆಗೆ ಟೀ ಕಾಫಿ ಎಲ್ಲ ಕುಡಿತೀವಿ, ಅಂದರೆ ತಿಂಡಿ ತಿನ್ನಬೇಕಾದ್ರೆ ತಿನ್ನೋದಿಲ್ಲ, ಅದೊಂದು ರೂಢಿ ಮೊದಲಿಂದನೂ. ಹಾಗೆ ಶಿವು ಅವರು ಅರಿವೆ ನೆಟ್ಟಿ ಆಮೇಲೆ ಬದನೆ ಸಸಿರ ತೊಗೊಬಂದಿದ್ರು ನೆಡೋಕ್ಕೆ. ಅವ್ರ ಮನೇಲಿ ಜಾಸ್ತಿ ಆಗಿತ್ತಂತೆ, ಸೊ ತಂದು ಕೊಟ್ಟರು. ಸಣ್ಣ ಸಣ್ಣ ಸಸಿ ಇತ್ತು, ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಟೊಮೆಟೊ ಎಣ್ಣೆಗಡ್ಡೆ ಹಸಿಮೆಣಸು ಹಾಕಿ ಇದು ಮಾವಿನಕಾಯಿ ಚಟ್ನಿಗೆ ಹಸಿಮೆಣಸು ಒಣಮೆಣಸು ಸ್ವಲ್ಪ ಎಳ್ಳು ಇಂಗು ಎಲ್ಲ ಹಾಕಿ ಒಂದು ಚಟ್ನಿ, ಆಮೇಲೆ ಹಸಿ. ಇವಾಗ ಸಾಂಬಾರಿಗೆ ಹುರಿಬೇಕು. ಹಾಗೆ ಸುಮಾರು ಜನ ಸಾಂಬಾರು ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ, ನೀವು ಹೇಗೆ ಸಾಂಬಾರು ಮಾಡ್ತೀರಾ ಅದನ್ನು ಶೇರ್ ಮಾಡಿ ಅಂತ ಕೇಳ್ತಾ ಇದ್ರು. ಸೊ ನಿಮಗೋಸ್ಕರ ಇವಾಗ ಅಮ್ಮ ಮಾಡಿರೋ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾಂಬಾರು ಮಾಡೋಕ್ಕೆ ಇಲ್ಲಿ ಮಸಾಲಕ್ಕೆ ಕೊತ್ತಂಬರಿನ ಹುರಿಯೋಕೆ ಹಾಕಿದ್ದಾರೆ. ಇಲ್ಲಿ ಅನ್ನ ಬೇಯ್ತಾ ಇದೆ, ಉಪ್ಪಲ್ ಪಾತ್ರೆಯಲ್ಲಿ ಅನ್ನವನ್ನು ಮಾಡ್ತಾರೆ. ಆಮೇಲೆ ಹಿಂಗನ್ನು ಹಾಕಲಿಕ್ಕೆ 1 ತಾಸು ಮಾಡ್ತಾ ಇದ್ದಾರೆ. ಹಿಂಗು ಮೆಂತೆ ಎಷ್ಟು ಹಾಕ್ಲಾ? ಸಾಕು. ಮೆಂತೆ 2 ಲವಂಗ, 3 ಲವಂಗ, 4 ಲವಂಗ, ಜೀರಿಗೆ ಅಷ್ಟೇ ಸಾಕು. ಸ್ಪೆಷಲ್ ಸಾಂಬಾರ್. ಮಾಮೂಲಿ ಸಾಂಬಾರ್ ಅದು ಎಲ್ಲಕ್ಕೂ ಸ್ಪೆಷಲ್, ಇಲ್ಲಿ ಮಾಮೂಲಿ. ಓಕೆನಾ? ನಮ್ಮ ಚಾನೆಲ್ನ ವೀಕ್ಷಕರಿಗೆ ಸ್ಪೆಷಲ್ ಸಾಂಬಾರ್ ಎಂತ ಇಲ್ಲಿ ಮಾಮೂಲಿ ಸಾಂಬಾರು, ಹವ್ಯಕ ಸ್ಟೈಲ್, ಹಳ್ಳಿ ಸ್ಟೈಲ್ ಸಾಂಬಾರ್. ಇದಕ್ಕೆಲ್ಲ ಹಾಕು ಹೇಳು, ಎಳ್ಳು ಹಾಕಿದ್ದೀನಿ, ಉಡ್ಕೆ ಹಾಕ್ಬೋದು. ನಾವು ಮಾಮೂಲಿಯಾಗಿ ಸಾಂಬಾರು ಮಾಡೋದಿದ್ರೆ ಮೆಂತ್ಯ, ಜೀರಿಗೆ, ಆಮೇಲೆ ಕೊತ್ತಂಬರಿ, ಇಂಗು, ಎಳ್ಳು, ಸಾಸಿವೆ, ಆಮೇಲೆ ಲವಂಗ, ಕರಿಬೇವು ಮತ್ತು ಅರಿಶಿನವನ್ನು ಹಾಕ್ತೀವಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ, ಅಕ್ಕಿಯನ್ನೆಲ್ಲ ಹಾಕ್ಕೋಬೋದು ಸ್ವಲ್ಪ ಸ್ವಲ್ಪ. ಮೆಣಸಿನ ಪುಡಿ ರೆಡಿ ಇರೋದ್ರಿಂದ ಮೆಣಸಿನ ಪುಡಿ ಹಾಕ್ತಾ ಇದ್ದೀವಿ, ಇಲ್ಲಾಂದರೆ ಒಣ ಮೆಣಸು ಹಾಕಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಬೇಕಾದಷ್ಟು ಹುಣಸೆಹಣ್ಣು. ಹಾಗೆ ಸಾಂಬಾರು ಮಾಡೋಕ್ಕೆ ತೊಗರಿಬೇಳೆನ ಬೇಯಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ನೀರನ್ನು ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ನಂತರ ಅದಕ್ಕೇ ಸಾಂಬಾರಿಗೆ ಏನೇನು ಹೋಳು ಬೇಕು ಅದನ್ನೆಲ್ಲ ಫ್ಲವರು ಆಮೇಲೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ ಅಮ್ಮ. ಹೋಳು ಬೇಯುವಾಗಲೇ ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಆಮೇಲೆ ರುಬ್ಬಿರೋ ಮಸಾಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರಾಯ್ತು. ಅಂತದತ್ತಡ ಅವ್ನ ಮಗನ ಗಾಡಿ ತಗೊಬಂದ್ಬಿಡ್ತೀಯ ನೀನು. ತಗೋಬಾ ಅಡ್ಡಿಲ್ಯಾ. ಇವಾಗ ನೋಡಿ ಮಸಾಲ ರುಬ್ಬಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕರಿಬೇವು ಅಥವಾ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕಿ ಚೆನ್ನಾಗಿ ಕುದಿಸಿದ್ರಾಯ್ತು, ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ನಾವು ಸಾಂಬಾರಿಗೆ ಮಸಾಲಕ್ಕೆ ಅಂತ ಹಾಕೋದು, ಸಿಂಪಲ್ಲಾಗಿ ಮಾಡ್ತೀವಿ. ನಂತರ ಎಲ್ಲ ಅಡುಗೆ ಕೂಡ ರೆಡಿ ಆಯಿತು. ಟೊಮೆಟೊ ಹಸಿ, ಆಮೇಲೆ ಮಾವಿನಕಾಯಿ ಚಟ್ನಿ, ಸಾಂಬಾರು ಕೂಡ ಮಾಡಿದ್ವಿ. ಜೊತೆಗೆ ಮೊಸರು, ಮಜ್ಜಿಗೆ ಇದೆಲ್ಲ ಇರುತ್ತೆ. ಇವಾಗ ಊಟದ ಸಮಯ. ನಮ್ಮ ಹವ್ಯಕ ರೆಸಿಪೀಸ್ ಅಂತ ಪ್ಲೇಲಿಸ್ಟ್ ಇದೆ ನಮ್ಮ ಚಾನಲಲ್ಲಿ, ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ಥರದ ರೆಸಿಪಿಗಳು ಕೂಡ ಸಿಗುತ್ತೆ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿಗಳು ಅವೆಲ್ಲ ಕೂಡ. ಯುಕ್ತ ಮರಿ ಅಡಿಕೆ ತುಂಬ್ತಾ ಇದೆಯಾ? ಹಾಂ ಆದರೆ ಕಡೆ ಹಾಕಿ ತುಂಬ್ತಾ ಇದೆಯಾ? ಎಲ್ಲ ಹಾಕೊಂಡಿದ್ದ ಅಲ್ಲಿ ಜಂಪ್ ಮಾಡ್ತು ಬೇಕಣ್ಣ. ಅದ ಎಲ್ಲತ್ತು ಹೌದಲ್ಲ ಬಾಳು. ಇತ್ತ ಬಾರ್ಬಿ ಹೌಸ್ ಅಲ್ಲ ನಿಂಗೆ? ಬಾರ್ಬಿ ಹೌಸ್ ಹೌದು, ಎಲ್ಲೋ ಕಲರ್ದು ನಿಂಗೆ ಅಲ್ಲ? ಊಟಾಗಿ ರೆಸ್ಟ್ ಆದಮೇಲೆ ಟೀ ಟೈಮು. ಆಮೇಲೆ ಒಂದಷ್ಟು ಕೆಲಸ ಎಲ್ಲ ನಡೀತಾ ಇರುತ್ತೆ, ಕ್ಲೀನಿಂಗು ಅದು ಇದು ಹೇಳ್ಕೊಂಡು. ಕೃಷಿ ಕೆಲಸ ಅಂತೂ ಇವಾಗ ಫುಲ್ಲು ಅದೇ ಸೀಸನ್ ಆಗಿರೋದ್ರಿಂದ. ನಂತರ ವಾಕಿಂಗ್ ಟೈಮು ಗದ್ದೆ ಹತ್ರ ಬಂದೆ.
ಇಷ್ಟೇ ಇವತ್ತಿನ ಲಾಗು. ಹಳ್ಳಿಯಲ್ಲಿ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ಈ ಲಾಗ್ ಆಗಿತ್ತು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್ ನೋಡ್ತಾ ಇದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.